ಹೊಳೆಯ ಮಧ್ಯದಲ್ಲಿ ರಾಕ್ಷಸರಿಗೆ ಒಂದು ಕಾಲದಲ್ಲಿ ಗತಿ ಇರಲಿಲ್ಲ. ಹೇಗೆ ಹೇಗೋ ಬರುತ್ತಿತ್ತು. ಕುಬೇರನ ಆಳ್ವಿಕೆ ಈ ಲಂಕೆಯಲ್ಲಿ ನಡೆಯುತ್ತಾ ಇತ್ತು. ಮತ್ತು ಓಡಿಸಿದೆ. ನೀವು ಯಾರೂ ಅನಾಥರಲ್ಲ. ನಮ್ಮ ವಂಶದ ಹಿರಿಮೆಯನ್ನು ಸ್ಥಾಪಿಸಬೇಕು. ರಾಕ್ಷಸರು ಈ ಲೋಕಮುಖದಲ್ಲಿ ಅಗ್ರಗಣ್ಯರಾಗಿ ಮಾಡಬೇಕು. ಈ ಸದಾಶಯವನ್ನೇ ಇರಿಸಿಕೊಂಡು ನಮ್ಮವರನ್ನೆಲ್ಲ ಒಟ್ಟುಗೂಡಿಸಿ ಪಾತಾಳದಲ್ಲಿದ್ದವರು ಬರೀ ಹೆಚ್ಚಾಗಿ ಹೋಗಿ ನಮ್ಮವರನ್ನೆಲ್ಲ ಕರೆಸಿ ಈ ಲಂಕೆಯಲ್ಲಿ ಸುವ್ಯವಸ್ಥಿತವಾದಂತಹ ಸ್ಥಾನವನ್ನು ನಾನು ಒದಗಿಸಿಕೊಟ್ಟೆ. ನನ್ನ ಯುದ್ಧ ಕುರುವರೆ ನನ್ನ ಅವೇ ಕೈಕಸಾದೇವಿ ಒಡೆದದ್ದು ಗಂಡು ಆದ್ದರಿಂದಲೇ ನನ್ನ ಗಂಡ ಸುತಲೇ ತೋರಿಕೊಟ್ಟ. ಒಂದೆರಡು ಲೋಕಗಳಲ್ಲ, ಒಂದೆರಡು ಊರುಗಳಲ್ಲ, ಒಂದೆರಡು ರಾಜ್ಯಗಳಲ್ಲ, ನಾವು ಹೋಗದೇ ಇದ್ದ ಊರೇ ದೇಶ ದೇಶಗಳನ್ನು ಸುತ್ತಾಡಿದ್ದೇವೆ. ಹೆಚ್ಚು 14 ಲೋಕಗಳು ನನ್ನ ಅಂಕೆಯಲ್ಲಿ ನಾನು ಇರಿಸಿಕೊಂಡಿದ್ದೇನೆ. ಎಲ್ಲರನ್ನೂ ನತಮಸ್ತಕರಾಗುವಂತೆ ಮಾಡಿದ್ದೇನೆ. ಬ್ರಹ್ಮನು, ವಿಷ್ಣುವೋ, ಶಿವನೋ, ಪರಮೇಶ್ವರ ದೇವರು ನಮಗೆ ಆರಾಧ್ಯ ದೇವರು. ತಾಯಿಯಿಂದ ಬಂದಂತಹ ನಮ್ಮ ಜಾತೀಯವಾದ ವ್ಯವಸ್ಥೆಗಳು, ಹಾಗೆ ತಂದೆಯಾದ ವಿಶ್ವವಸು ಮುನಿಗಳ ತಪಶಕ್ತಿಯೋ, ಆಚಾರ ವಿಚಾರಗಳು, ಸಂಧ್ಯಾವಂದನೆಯೋ, ದೇವತಾರ್ಚನೆಯೋ, ಭಗವಾನ್ ಶಂಕರನನ್ನು ಆರಾಧಿಸುವಂತಹ ಪಠ್ಯ ಎಲ್ಲವನ್ನು ಕರಗತ ಮಾಡಿಕೊಂಡು ಈ ಲಂಕೆಯಲ್ಲಿ ನೋಡುವರು, ಕೇಳುವರು, ಹೇಳುವರು ಸ್ವರ್ಣ ಲಂಕ ಹೆಸರಿನಿಂದ ಕರೆಯುವಂತೆ ಮಾಡಿದ್ದೇನೆ. ಆದರೆ ಈ ಕ್ಷಣದಲ್ಲಿ ಮುಂದಿನ ವರ್ತಮಾನವೇನು, ಏನು ಮಾಡಿದರೆ ಏನಾಗಿತ್ತು, ಈ ಕುರಿತಾಗಿ ಯೋಚಿಸುವಂತಹ ಪ್ರಮೇಯವದಲ್ಲಿ ಮೊದಲೆಲ್ಲ ನಾನು ಯೋಚಿಸ್ತಾ ಇದ್ದವನೇ ಅಲ್ಲ. ಕೆಲವು